ನಾನ್ ಐ ಟಿ ಇಂದ ಐ ಟಿ ಬ್ಯಾಕ್ ಗ್ರೌಂಡ್ ಶಿಫ್ಟ್ ಆಗಬೇಕು, ಬಟ್ ಐ ಡೋಂಟ್ ನೋ ಎನಿ ಕೋಡಿಂಗ್ ಲ್ಯಾಂಗ್ವೇಜಸ್ ಅನ್ನೋರು BCA BE ಇನ್ CS ಅಥವಾ MCA ಮುಗಿಸ್ಕೊಂಡಿದೀವಿ, ಜಾಬ್ ಇನ್ ಎಂಟರ್ ಆಗಬೇಕು, but I'm not confident enough to handle any languages like C++, Python or any languages anta heloru. Or I completed number of programming language series in YouTube. Also have taken online and offline paid courses, but still whenever I try to recall, I really don't remember anything anta heloru. Listen to me, you are not alone in this IT journey. IT industry ge ಕಾಲಿಡಬೇಕು ಅಂತ ಅನ್ಕೊಳ್ಳೋ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್, ಪ್ರತಿಯೊಬ್ಬ ಎಂಪ್ಲಾಯಿನೂ ಕೂಡ ಈ ಒಂದು ಸ್ಟೇಜಸ್ ನ ಫೇಸ್ ಮಾಡಿನೇ ಹೋಗ್ಬೇಕಾಗತ್ತೆ. ಇನ್ಕ್ಲೂಡಿಂಗ್ ಮೀ, ಐ ವಾಸ್ ದ ಸೇಮ್ ಪರ್ಸನ್ ಹೂ ಯೂಸ್ ಟು ಥಿಂಕ್ ಆಲ್ ಆಫ್ ದಿಸ್ ಸ್ಟಫ್ ಲಾಂಗ್ ಎಗೋ. ಬಟ್ ಹೇಗೆ ನಾನು ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಆಯ್ತು, ಹೇಗೆ ನಾನು ಮಲ್ಟಿಪಲ್ ಕೋಡಿಂಗ್ ಲ್ಯಾಂಗ್ವೇಜಸ್ ನ ಈಸಿಲಿ ಆಲ್ಸೋ ಸೆಲ್ಫ್ ಸ್ಟಡಿ ಮುಖಾಂತರ ಕಲಿಯೋದಕ್ಕೆ ಈಸಿ ಆಯ್ತು ಅಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಆಸ್ ವಿ ಆಲ್ರೆಡಿ ಸೀನ್ ಇನ್ ಥಂಬ್ನೈಲ್, ಇವತ್ತು ನಾವು ಸಿ ಪ್ರೋಗ್ರಾಮಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಬಿಗಿನರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಥವಾ ಒಂದು ಫೌಂಡೇಶನ್ ಅಂತಾನೆ ಹೇಳ್ಬೋದು ಕೋಡಿಂಗ್ ಲ್ಯಾಂಗ್ವೇಜಸ್ ಕಲಿಯೋದಕ್ಕೆ. ಸಿ ಪ್ರೋಗ್ರಾಮಿಂಗ್ ಕಲ್ತಂತವ್ರು she will be very much confident enough to handle any languages, any programming languages. ಯಾವುದೇ ಒಂದು ಲ್ಯಾಂಗ್ವೇಜಸ್ ನ ಕಲಿಬೇಕು ಅಂತ ಅನ್ಕೊಳ್ಳೋರು ಸಿ ಪ್ರೋಗ್ರಾಮಿಂಗ್ ನ ಕಲ್ತ್ರೆ ಮುಂದಿನ ಲ್ಯಾಂಗ್ವೇಜಸ್ ಗಳನ್ನ ಕಲಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ. C++ ಆಗಿರ್ಬೋದು, ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು. ಅಫ್ಕೋರ್ಸ್ ಪೈಥಾನ್ ಇದಕ್ಕಿಂತನೂ ಈಸಿಯಸ್ಟ್ ಲ್ಯಾಂಗ್ವೇಜ್, ಬಟ್ ನಿಮ್ಗೊಂದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್, ಒಂದು ಸ್ಟ್ರಕ್ಚರ್ ಆಫ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅರ್ಥ ಆಗ್ಬೇಕು ಅಂದ್ರೆ ಸಿ ಪ್ರೋಗ್ರಾಮಿಂಗ್ ಈಸ್ ದ ರೈಟ್ ಚಾಯ್ಸ್. ಸೊ ತಡ ಮಾಡೋದು ಬೇಡ, ಬನ್ನಿ ಕ್ಲಾಸಸ್ ನ ಸ್ಟಾರ್ಟ್ ಮಾಡೋಣ. ಹೇಗೆ ನಾನು ನನ್ನ ಒಂದು ಸ್ಟಡಿ ಮೆಥಡ್ಸ್ ನ ಅಥವಾ ನನ್ನ ಒಂದು ರಿಸೋರ್ಸಸ್ ನ ಪ್ಲಾನ್ ಮಾಡ್ಕೊಂಡಿದೀನಿ ಅಂತ ನಿಮ್ಮ ಹತ್ರ ಒಂದು ಕ್ವಿಕ್ ಓವರ್ವ್ಯೂ ಕೊಡೋದ್ರ ಮುಖಾಂತರ ಕ್ಲಾಸಸ್ ನ ಬಿಗಿನ್ ಮಾಡ್ತೀನಿ. ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಹೇಗೆ ನಾನು ಈಸಿಲಿ ಸೆಲ್ಫ್ ಸ್ಟಡಿ ಮುಖಾಂತರ ಒಂದಷ್ಟು ಲ್ಯಾಂಗ್ವೇಜಸ್ ನ ಕಲಿತೆ, ಹಾಗೆ ಅದರಲ್ಲಿ ನಾನು ಕಾನ್ಫಿಡೆಂಟ್ ಇನಫ್ ಆಗಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನನ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಐ ಆಮ್ ನಿಖಿತಾ. ಐ ಹ್ಯಾವ್ more than 3 to 4 years of experience as a IT lecturer, and also I have more than 2 years of experience in IT industry itself. So ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ಕ್ಲಾಸಸ್ ಕಡೆಗೆ ಹೋಗೋಣ. ಸ್ಟಾರ್ಟಿಂಗ್ ವಿತ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ರಿಸೋರ್ಸಸ್ ಅಂಡ್ ಸ್ಟಡಿ ಮೆಥಡ್ಸ್ ನಾನು ಏನೇನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕಂಪ್ಲೀಟ್ ಸಿಲೆಬಸ್ ಇರುತ್ತೆ. ಕಂಪ್ಲೀಟ್ ಸಿಲೆಬಸ್ ಮುಖಾಂತರನೇ ನಾವು ಅದರ ಒಂದು ಬೇಸ್ಡ್ ಅಪಾನ್ ಸ್ಟ್ರಕ್ಚರ್ಸ್ ವೈಸ್ ನಾವು ಕಲಿತಾ ಹೋಗ್ತೀವಿ. ಆಲ್ಸೋ ರಿಲೇಟೆಡ್ ಪ್ರೋಗ್ರಾಮ್ಸ್ ನ ಅಲ್ಲಲ್ಲೇ ಟೈಮ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸಾಲ್ವ್ ಮಾಡುವಾಗ ನಾವು ಟೆಕ್ಸ್ಟ್ ಎಡಿಟರ್ಸ್ ಅಥವಾ ಕೋಡ್ ಕಂಪೈಲರ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಲೈಕ್ C++ ಆಗಿರ್ಬೋದು, ವಿಜುವಲ್ ಕೋಡ್ ಆಗಿರ್ಬೋದು, ಅಥವಾ ಟರ್ಬೋ C++ ಆಗಿರ್ಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೋ ಅಥವಾ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನೇ ಬಳಸಿ. ನಾನಿಲ್ಲಿ C++ ನ ಬಳಸ್ತಾ ಇರ್ತೀನಿ. ಆಲ್ಸೋ ವಿ ವಿಲ್ ಬಿ ಹ್ಯಾವಿಂಗ್ ಅ ಹ್ಯಾಂಡ್ ರಿಟನ್ ಕ್ಲಾಸ್ ಎಕ್ಸ್ಪ್ಲನೇಷನ್ಸ್. ಲೈಕ್ ಐ ವಿಲ್ ಬಿ ಯೂಸಿಂಗ್ ಮೈ ಟ್ಯಾಬ್ಲೆಟ್. ಇದ್ರ ಮುಖಾಂತರನೇ ನಾನು ನನ್ನ ಸಿಲೆಬಸ್ ನ ನಿಮಗೆ ಬರಿತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯು ವಿಲ್ ಬಿ ಈಸಿಲಿ ಅಂಡರ್ಸ್ಟುಡ್ ವಾಟ್ ಎವರ್ ಐ ಎಕ್ಸ್ಪ್ಲೈನ್. ಅಂಡ್ ಆಲ್ಸೋ ಈ ಸೀರೀಸ್ ನ ಕಂಪ್ಲೀಟ್ ಆಗಿ ಮುಗಿಸ್ದೆ, ಥಿಯರಿ ಮುಗೀತು, ಪ್ರಾಕ್ಟಿಕಲ್ ಮುಗೀತು, ಬಟ್ ನನಗೆ ರೆಫರೆನ್ಸ್ ಗೆ ನೋಟ್ಸ್ ಬೇಕು ಫಾರ್ ಫ್ಯೂಚರ್ ಯೂಸ್ ಅಂತ ಅನ್ನೋರು ಫಿಸಿಕಲ್ ಕಾಪಿ ಆಫ್ ಅ ನೋಟ್ಸ್ ಕೂಡ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಫಾರ್ ದಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಓವರ್ ಮೈ ಇಮೇಲ್. ಇಮೇಲ್ ಐ ಡಿನ ನಾನು ನನ್ನ ಒಂದು ಚಾನಲ್ ನ ಡಿಸ್ಕ್ರಿಪ್ಷನ್ ಸೆಕ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಇಮೇಲ್ ಐಡಿಗೆ ನೀವು ನಿಮ್ಮ ಡೀಟೇಲ್ಸ್ ನ ಕಳಿಸೋದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಇದನ್ನ ಡೋರ್ ಸ್ಟೆಪ್ ಡೆಲಿವರಿ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ನಂದು. ಸೊ ಸಿಲೆಬಸ್ ವೈಸ್ ಬರೋದಾದ್ರೆ ಯಾವ್ದೆಲ್ಲ ಚಾಪ್ಟರ್ಸ್, ಯಾವ್ದೆಲ್ಲ ಯೂನಿಟ್ಸ್ ನಾವು ಕವರ್ ಮಾಡ್ತಾ ಇರ್ತೀವಿ ಅಂತ ನೋಡೋಣ. ಯೂನಿಟ್ 1 ನಲ್ಲಿ ನಾವು ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ನ ಚೆಕ್ ಮಾಡ್ತಾ ಇರ್ತೀವಿ. ಹಾಗೆ ಸಿ ಲ್ಯಾಂಗ್ವೇಜಸ್ ಫಂಡಮೆಂಟಲ್ಸ್ ನ ಯೂನಿಟ್ 2 ನಲ್ಲಿ ನೋಡ್ತೀವಿ. ಆಪರೇಟರ್ಸ್, ಎಕ್ಸ್ಪ್ರೆಷನ್ಸ್ ಇದನ್ನ ಯೂನಿಟ್ 3 ನಲ್ಲಿ, ಕಂಟ್ರೋಲ್ ಸ್ಟ್ರಕ್ಚರ್ಸ್, ಫಂಕ್ಷನ್ಸ್, arrays and pointers, strings, structures and unions, inputs and output, type def and enumeration in C, ಬಿಟ್ ವೈಸ್ ಆಪರೇಟರ್ಸ್ ಮತ್ತೆ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಮುಖಾಂತರ ಈ ಕಂಪ್ಲೀಟ್ ಸೀರೀಸ್ ನ ನಾವು ಎಂಡ್ ಮಾಡ್ತಾ ಇರ್ತೀವಿ. ಟೋಟಲಿ 12 ಯೂನಿಟ್ಸ್ ಇರುತ್ತೆ. 12 ಯೂನಿಟ್ಸ್ ಅಲ್ಲಿ ನಿಮಗೆ ಎಂಟೈರ್ ಸಿ ಪ್ರೋಗ್ರಾಮ್ ನ ಪೂರ್ತಿ ಸಿಲೆಬಸ್ ಕವರ್ ಆಗುತ್ತೆ. ಎಂಡ್ ಆಫ್ ದ ಸೀರೀಸ್ ಯು ವಿಲ್ ಬಿ ಮೋರ್ ದೆನ್ ಕಾನ್ಫಿಡೆಂಟ್ ಇನಫ್ ಟು ಸೇ ದಟ್ ಐ ನೋ ದಿಸ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಈ ಸಿ ಪ್ರೋಗ್ರಾಮ್ ನ ನಾನು ತರೋವಾಗಿ ಕಲ್ತಿದ್ದೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳೋ ರೀತಿ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ನಂದು. ಬಟ್ ಕಂಪ್ಲೀಟ್ ಸೀರೀಸ್ ನ ನೋಡ್ತೀರಾ ಅನ್ನೋದಾದ್ರೆ ಎಸ್ ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಈ ಕೂಡಲೇ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ. Go ahead and do it now. So let's begin with the session. Unit 1 Introduction to C Program. As we already know, C ಒಂದು language. C program ಒಂದು language. ಈ ರೀತಿ n number of languages ಇದೆ to communicate with a machine ಅಥವಾ ಕಂಪ್ಯೂಟರ್. ಈ ಕಂಪ್ಯೂಟರ್ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ different kinds of languages ನ ಯೂಸ್ ಮಾಡ್ತೀವಿ. Why we use different kinds of language other than English, ಕನ್ನಡ, ಹಿಂದಿ, ಉರ್ದು ಅಂತಂದ್ರೆ ನಾವು ಮಾತಾಡೋ ಕಾಮನ್ ಲ್ಯಾಂಗ್ವೇಜ್ ಲೈಕ್ ಇಂಗ್ಲಿಷ್, ಕನ್ನಡ, ಹಿಂದಿ, ಉರ್ದು, ತಮಿಳ್, ತೆಲುಗು ಈ ಯಾವ ಲ್ಯಾಂಗ್ವೇಜ್ ಕೂಡ
ಸಿಸ್ಟಮ್ಗೆ ಅರ್ಥ ಆಗಲ್ಲ. ಬಿಕಾಸ್ ಇಟ್ಸ್ ಅನ್ ಮೆಷಿನ್, ಆಸ್ ವಿ ಆಲ್ರೆಡಿ ನೋ ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ಅದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರೋದ್ರಿಂದ ಅದಕ್ಕೆ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ನ ಪಾಸ್ ಮಾಡಿ ಕೊಡುವಂತ ಕಮ್ಯುನಿಕೇಶನ್ ಸಿಗ್ನಲ್ಸ್ ಇದು ಮಾತ್ರ ಅರ್ಥ ಆಗ್ತಾ ಇರುತ್ತೆ. ಸೊ ಮೆಷಿನ್ ಗೆ ನಾವು ಮಾತಾಡೋ ಕಾಮನ್ ಲ್ಯಾಂಗ್ವೇಜಸ್ ಅರ್ಥ ಆಗಲ್ಲ. ಹಾಗಾದ್ರೆ ಏನ್ ಅರ್ಥ ಆಗುತ್ತೆ ಈ ಮೆಷಿನ್ಸ್ ಗೆ ಅನ್ನೋದಾದ್ರೆ ಬೈನರಿ ಡಿಜಿಟ್ಸ್ ಅಥವಾ ಬೈನರಿ ಲ್ಯಾಂಗ್ವೇಜಸ್ ಅರ್ಥ ಆಗುತ್ತೆ. ಆಸ್ ಅ ಬೈನರಿ ಡಿಜಿಟ್ಸ್ ಅಥವಾ ಬೈನರಿ ಲ್ಯಾಂಗ್ವೇಜ್ ಕೋಡ್ ಆಗಿ ನಾವು 0 ಮತ್ತೆ 1 ಅನ್ನ ಕಾಮನ್ಲಿ ನೋಡ್ತಾ ಇರ್ತೀವಿ. ಸೊ ಈ 0 ಮತ್ತೆ 1 ಅನ್ನ ಯೂಸ್ ಮಾಡ್ಕೊಂಡು ಮೆಷಿನ್ ನಮ್ ಜೊತೆಲಿ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ ಅಥವಾ ನಾವು ಮೆಷಿನ್ ಜೊತೆಲಿ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಬಟ್ ಯು ಕ್ಯಾನ್ ಸೇ ದಟ್ ನಾವು ಇಂಗ್ಲಿಷ್ ನ ಯೂಸ್ ಮಾಡ್ತಾ ಇರ್ತೀವಿ. ಹೌ ಕ್ಯಾನ್ ಕಂಪ್ಯೂಟರ್ ಕನ್ವರ್ಟ್ ಇಟ್ ಟು 0s and 1 ಅಂತ ಹೇಳಿದಾಗ ಇಲ್ಲಿ ನಮ್ಗೆ ಕಾಮನ್ಲಿ ಒಂದಷ್ಟು ಟ್ರಾನ್ಸ್ಲೇಟರ್ಸ್ ಹೆಲ್ಪ್ ಮಾಡ್ತಾ ಇರುತ್ತೆ. ಅದನ್ನ ನಾವು ಕಮಿಂಗ್ ಅಪ್ ಸ್ಲೈಡ್ಸ್ ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಕರೆಂಟ್ಲಿ ವಿ ಕೇಮ್ ಟು ನೋ ದಟ್ 0 ಮತ್ತೆ 1 ಅನ್ನ ಯೂಸ್ ಮಾಡ್ಕೊಂಡು ಸಿಸ್ಟಮ್ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ ಅಂತ. ಒಂದು ಕಂಪ್ಯೂಟರ್ ನ ಕನ್ಸಿಡರ್ ಮಾಡಿದ್ರೆ ಅದು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಓನ್ಲಿ ಇನ್ಪುಟ್ಸ್ ಅಂಡ್ ಆಲ್ಸೋ ಅದು ನಮಗೆ ರಿಟರ್ನ್ ಕೊಡೋದು ಓನ್ಲಿ ಔಟ್ಪುಟ್ಸ್ ಅಲ್ವಾ. ವಿ ಆಲ್ರೆಡಿ ನೋ ದಟ್ ಇನ್ಪುಟ್ ನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ಹಾಗೆ ಔಟ್ಪುಟ್ ನ ನಮ್ಗೆ ಜನರೇಟ್ ಮಾಡಿ ತೋರಿಸ್ತಾ ಇರುತ್ತೆ. ಈ ಇನ್ಪುಟ್ಸ್ ಏನು ಅಂತಂದ್ರೆ ನಾವು ಪ್ರೆಸ್ ಮಾಡೋ ಪ್ರತಿ ಒಂದು ಕೀಸು ಒಂದು ಎಲೆಕ್ಟ್ರಾನಿಕ್ ಸಿಗ್ನಲ್ ನ ಕಂಪ್ಯೂಟರ್ಗೆ ಪಾಸ್ ಮಾಡ್ತಾ ಇರುತ್ತೆ. ಆ ಎಲೆಕ್ಟ್ರಾನಿಕ್ ಸಿಗ್ನಲ್ ಇನ್ಪುಟ್ ಏನಿರುತ್ತೆ ಅದನ್ನ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳುತ್ತೆ. ಏನು ಇದು ಒಂದು ಸಿಗ್ನಲ್ ಪಾಸ್ ಆಗಿದೆ ಅಥವಾ ಒಂದು ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ವೈಲ್ ಕಮಿಂಗ್ ಟು ಔಟ್ಪುಟ್ ಅದನ್ನ ಜನರೇಟ್ ಮಾಡಿ ಒನ್ಸ್ ಅದು ಯೂಸರ್ ಗೆ ಪಾಸ್ ಮಾಡ್ಬಿಡ್ತು ಅಂತ ಹೇಳಿದ ತಕ್ಷಣ ಆ ಎಲೆಕ್ಟ್ರಿಕ್ ಸಿಗ್ನಲ್ ಅಲ್ಲಿಗೆ ಎಂಡ್ ಆಗೋಯ್ತು ಅಂತ ಅರ್ಥ. ಸೊ ಎಂಡ್ ನ 0 ಇಂದ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಇನ್ಪುಟ್ ನ 1 ಇಂದ ಹಾಗೆ ಔಟ್ಪುಟ್ ನ 0 ಇಂದ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇದನ್ನ ನಾವು ಬುಲಿಯನ್ ವ್ಯಾಲ್ಯೂಸ್ ನಲ್ಲೂ ಕರಿತಾ ಇರ್ತೀವಿ. ಈ 1 ವ್ಯಾಲ್ಯೂ ಏನಿದೆ ಅದನ್ನ ನಾವು ಟ್ರೂ ಅಂತ ಹೇಳ್ತೀವಿ, 0 ವ್ಯಾಲ್ಯೂ ಏನಿದೆ ಅದನ್ನ ನಾವು ಫಾಲ್ಸ್ ಅಂತ ಹೇಳ್ತೀವಿ. ಸೊ ವಿ ಕೇಮ್ ಟು ನೋ ದಟ್ ಸಿಸ್ಟಮ್ಗೆ ಬೂಲಿಯನ್ ವ್ಯಾಲ್ಯೂಸ್ ಅಥವಾ ಬೈನರಿ ಡಿಜಿಟ್ಸ್ ಮಾತ್ರ ಅರ್ಥ ಆಗ್ತಾ ಇರುತ್ತೆ. ದಟ್ ಇಸ್ 1 and 0. ನಾವು ಪಾಸ್ ಮಾಡೋ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಗಳನ್ನೇ ಅದು ಮೆಸೇಜ್ ಅಂತ ಅನ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಂಡ್ ಆಲ್ಸೋ ಅಕ್ಯುರೇಟ್ ರಿಸಲ್ಟ್ಸ್ ನ ಅದ್ರ ಮುಖಾಂತರ ಜನರೇಟ್ ಮಾಡುತ್ತೆ. ಒನ್ಸ್ ರಿಸಲ್ಟ್ ಜನರೇಟ್ ಆದ ತಕ್ಷಣ ಅದನ್ನ 0 ಅಂತ ಕನ್ಸಿಡರ್ ಮಾಡಿ ಅಲ್ಲಿಗೆ ಟರ್ಮಿನೇಟ್ ಮಾಡ್ಕೊಳ್ಳುತ್ತೆ. ಸಿಂಪಲ್, ಅಂಡರ್ಸ್ಟುಡ್. ಸೊ ಇದಿಷ್ಟು ನಮ್ಗೆ ಕಾಮನ್ಲಿ ಕಂಪ್ಯೂಟರ್ ಬಗ್ಗೆ ಅರ್ಥ ಆಗ್ಬೇಕಾದಂತ ವಿಷಯ. ಸೊ ಕಮಿಂಗ್ ಬ್ಯಾಕ್ ಟು ಇಂಟ್ರೊಡಕ್ಷನ್, ಸಿಸ್ಟಮ್ಗೆ ಡಿಫರೆಂಟ್ ಲೆವೆಲ್ಸ್ ಆಫ್ ಲ್ಯಾಂಗ್ವೇಜಸ್ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಅದರಲ್ಲಿ 3 ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಬಂತು. ಫಸ್ಟ್ ಇದ್ದಿದ್ದು ಮೆಷಿನರಿ ಲ್ಯಾಂಗ್ವೇಜ್ ಮಾತ್ರ. ನಾವ್ ಈಗ ನೋಡಿದಂತ 0 and 1 ಅನ್ನ ಯೂಸ್ ಮಾಡ್ಕೊಂಡು ಸಿಸ್ಟಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ದಟ್ ಇಸ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಈ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆದ ನಂತರ ಮತ್ತೆರಡು ಲ್ಯಾಂಗ್ವೇಜಸ್ ಬಂತು. ಒನ್ ಇಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, another one is ಹೈ ಲೆವೆಲ್ ಲ್ಯಾಂಗ್ವೇಜ್. ಯಾಕೆ ಈ ಎರಡು ಲ್ಯಾಂಗ್ವೇಜ್ ಗಳು ಇಂಪ್ಲಿಮೆಂಟ್ ಆಯ್ತು, ಯಾವ ರೀತಿ ಇದೆಲ್ಲ ಹೆಲ್ಪ್ ಆಯ್ತು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ನಮಗೆ ಗೊತ್ತಿರೋ ಹಾಗೆ ಅದೊಂದು ಕಲೆಕ್ಷನ್ ಆಫ್ ಬೈನರಿ ಡಿಜಿಟ್ಸ್ 0s and 1s ಅಂತ ನಾವು ಈಗಷ್ಟೇ ತಿಳ್ಕೊಂಡು. ಸೊ ಕಂಪ್ಯೂಟರ್ ಒಂದು ಇಂಟರ್ಪ್ರಿಟ್ ನ ಅಥವಾ ಇನ್ಸ್ಟ್ರಕ್ಷನ್ ನ ರೀಡ್ ಮಾಡೋದಕ್ಕೂ ಅಥವಾ ಇಂಟರ್ಪ್ರಿಟ್ ನ ಪಾಸ್ ಮಾಡೋದಕ್ಕೂ 0 ಮತ್ತೆ 1 ಕಾಮನ್ ಆಗಿ ಬಳಸ್ಕೊಳ್ತಾ ಇರುತ್ತೆ. ಕ್ಲಿಯರ್? ಇಲ್ಲಿ ಗಂಟೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮೆಷಿನ್ ಲ್ಯಾಂಗ್ವೇಜ್ ಇಸ್ ದ ಓನ್ಲಿ ಲ್ಯಾಂಗ್ವೇಜ್ ದಟ್ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. 0 ಮತ್ತೆ 1 ಬೈನರಿ ಡಿಜಿಟ್ಸ್ ಅಥವಾ ಬೂಲಿಯನ್ ವ್ಯಾಲ್ಯೂಸ್ ನ ಮಾತ್ರ ಮೆಷಿನ್ ಕೈಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಒಂದು ಕಾಮನ್ ಲ್ಯಾಂಗ್ವೇಜಸ್ ಲೈಕ್ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು ಈ ರೀತಿ ಲ್ಯಾಂಗ್ವೇಜಸ್ ಗಳು ಮೆಷಿನ್ ಅರ್ಥ ಆಗ್ತಾರಲ್ಲ, ನಾವ್ ಏನೇ ಇನ್ಪುಟ್ ಕೊಟ್ಟರು ಅದನ್ನ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಟು ಮೆಷಿನರಿ ಲ್ಯಾಂಗ್ವೇಜ್. ಸೊ ಇಟ್ ಈಸ್ ಆಲ್ಸೋ ನೌನ್ ಆಸ್ ದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ನೌನ್ ಆಸ್ ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್. ಮೊದಲು ಕಂಡುಹಿಡಿದ ಲ್ಯಾಂಗ್ವೇಜ್ ಆದ್ರಿಂದ ಇದನ್ನ ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ವಿ ಆರ್ ಇನ್ ಕರೆಂಟ್ ಎರಾ ಆಫ್ 5G ಅಲ್ವಾ, 5ನೇ ಜನರೇಷನ್ ಅಲ್ಲಿ ಇದೀವಿ ನಾವು ಇಂಟರ್ನೆಟ್ ವರ್ಲ್ಡ್ ನಲ್ಲಿ. ಹಾಗೇನೆ ಮೆಷಿನ್ ಲ್ಯಾಂಗ್ವೇಜ್ ಕೂಡ ಅಷ್ಟೇ ಫಸ್ಟ್ ಜನರೇಷನ್, ಮೊದಲನೇ ಜನರೇಷನ್ ಆಗಿತ್ತು. ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ಈ ರೀತಿ ಕಾಮನ್ ಎಕ್ಸಾಂಪಲ್ಸ್ ನ ನೋಡಬಹುದು. ನಾವು ಕೊಡುವಂತ ಒಂದಷ್ಟು ಇನ್ಪುಟ್ಸ್ ಗಳನ್ನ ಅದು 0 1 1 0 00 1 000 ಈ ರೀತಿ ಕಾಂಪ್ಲಿಕೇಟೆಡ್ ಬೈನರಿ ಡಿಜಿಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಈಗ ಹೇಳಿ, ಈ ಡಿಜಿಟ್ಸ್ ನಮಗೆ ನೇರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲಿ ಎನ್ಕ್ರಿಪ್ಟೆಡ್ ಕೋಡ್ ಏನಿದೆ ಅಂತ ನಮಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ನೋ, ರೈಟ್. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಗೆ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಏನಿತ್ತು ಅಂತಂದ್ರೆ ಡೆವಲಪರ್ಸ್ ಗೆ ಈ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಕಷ್ಟ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇತ್ತು ಅಂದಾಗ ಕೋಡಿಂಗ್ ಡೆವಲಪ್ ಮಾಡೋದು ಅಥವಾ ಕೋಡಿಂಗ್ ನ ಬಿಲ್ಡ್ ಮಾಡೋದು, ಅದರಿಂದ ಔಟ್ಪುಟ್ ನ ಜನರೇಟ್ ಮಾಡೋದು ತುಂಬಾ ಕಷ್ಟ. ಹಾಗೆ ಡ್ಯೂರಿಂಗ್ ಡೆವಲಪ್ಮೆಂಟ್ ಎರರ್ಸ್ ಏನಾದ್ರೂ ರೆಕ್ಟಿಫೈ ಆಗೋಯ್ತು ಅಥವಾ ಎರರ್ಸ್ ಏನಾದ್ರೂ ಬಂತು ಅಂತಂದ್ರೆ ಆ ಎರರ್ಸ್ ಎಲ್ಲಿ ಬಂತು, ಯಾಕೆ ಬಂತು, ಯಾವ ಡಿಜಿಟ್ ನ ನಾವು ಈಗ ಇಂಟರ್ಚೇಂಜ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಮೀನಿಂಗ್
ನಮಗೆ ಎರರ್ ನ ರೆಕ್ಟಿಫೈ ಮಾಡೋದಕ್ಕೆ ಆ ಕೋಡ್ ನ ಜನರೇಟ್ ಮಾಡಿದಷ್ಟಕ್ಕಿಂತನೂ ಜಾಸ್ತಿ ಟೈಮ್ ಬೇಕಾಗ್ತಾ ಇತ್ತು. ಸಮ್ ಟೈಮ್ಸ್ ಆ ಕೋಡ್ ನ ಅಲ್ಲಿಗೆ ಕ್ವಿಟ್ ಮಾಡೋ ಅಗತ್ಯ ಬೀಳ್ತಾ ಇತ್ತು. ಸೊ ಇದು ಕಾಮನ್ ಪ್ರಾಬ್ಲಮ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಡೆವಲಪರ್ಸ್ ಏನ್ ಫೇಸ್ ಮಾಡ್ತಾ ಇದ್ರು. ಇದನ್ನ ಓವರ್ಕಮ್ ಮಾಡೋದಕ್ಕೆ ಇನ್ನೊಂದು ಲ್ಯಾಂಗ್ವೇಜ್ ನ ಕಂಡುಹಿಡಿಬೇಕಾಗಿ ಬಂತು, ವಿಚ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ ವೈಲ್ ಕೋಡಿಂಗ್. ಅಂದ್ರೆ ಯಾವ್ದಾದ್ರು ಒಂದು ಕಾಮನ್ ಲ್ಯಾಂಗ್ವೇಜ್, ಮನುಷ್ಯನ್ ಗೊತ್ತಿರೋ ಲ್ಯಾಂಗ್ವೇಜ್ ನ ಬಳಸ್ಕೊಂಡು ಕೋಡಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನ ಕಂಡುಹಿಡಿಬೇಕಾಗಿ ಬಂತು. ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ನೇಮ್ಡ್ ಆಸ್ ಅ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್. ಎರಡನೇ ಜನರೇಷನ್ ಲ್ಯಾಂಗ್ವೇಜ್ ಇದು ಹ್ಯೂಮನ್ ಬೀಯಿಂಗ್ ಗೆ ಹೆಲ್ಪ್ ಆಗ್ಲಿ ಅಥವಾ ಡೆವಲಪರ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ ಇಂಪ್ಲಿಮೆಂಟ್ ಮಾಡಿದಂತ ಒಂದು ಲ್ಯಾಂಗ್ವೇಜ್. ಸೊ ಇಟ್ಸ್ ಆಲ್ಸೋ ನೋನ್ ಆಸ್ ಅ ಮಿಡ್ ಲೆವೆಲ್ ಲ್ಯಾಂಗ್ವೇಜ್ ಬಿಕಾಸ್ ಫಸ್ಟ್ ಜನರೇಷನ್ ಆದಂತ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಹಾಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಮಧ್ಯದಲ್ಲಿ ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬಂದಿತ್ತು. ಅದಾದ್ಮೇಲೆ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಕೂಡ ಕಂಡು ಹಿಡಿತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ದಟ್ಸ್ ವೈ ವಿ ಹ್ಯಾವ್ ಕಾಲ್ಡ್ ಇಟ್ ಮಿಡ್ ಲೆವೆಲ್ ಲ್ಯಾಂಗ್ವೇಜ್. It uses mnemonic codes instead of a bit pattern for instructions. So mnemonic code ಅಂದ್ರೆ both English and numbers ಎರಡನ್ನು ಬಳಸ್ಕೊಂಡು ಕೋಡಿಂಗ್ ನ ಡೆವಲಪ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಿತ್ತು. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಮೂವ್ ಎ ಬಿ, ಎ ಮತ್ತೆ ಬಿ ನ ಬಾಡಿ ಆಫ್ ಅ ಕೋಡ್ ಗೆ ಮೂವ್ ಮಾಡಬೇಕು ಅಂತಂದ್ರೆ ಮೂವ್ ಎ ಬಿ ಅನ್ನೋ ಒಂದು ಕಮಾಂಡ್ ಅನ್ನ ನಾವು ಕೊಡ್ಬೋದಿತ್ತು. ಇಟ್ ಈಸ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಬೈ ಡೆವಲಪರ್ಸ್. ಬಟ್ ಮೆಷಿನ್ ಏನ್ ಮಾಡ್ಬೋದು, ಈಗ ಮೆಷಿನ್ ಗೆ ಅರ್ಥ ಆಗೋದು ಜಸ್ಟ್ ಝೀರೋಸ್ ಅಂಡ್ ಒನ್ಸ್, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಆಗೋದು. ಸೊ ಈ ರೀತಿ ಇಂಗ್ಲಿಷ್ ನಲ್ಲಿ ಕೊಟ್ಟಾಗ ಕಮಾಂಡ್ ನ ಮೆಷಿನ್ ಗೆ ಅರ್ಥ ಆಗೋದ್ ಕಷ್ಟ ಆಗುತ್ತಲ್ವಾ. ಸೊ ಇಲ್ಲಿ ಒಂದಷ್ಟು ಟ್ರಾನ್ಸ್ಲೇಟರ್ಸ್ ನ ಸಹಾಯ ಕೂಡ ಬೇಕಾಗುತ್ತೆ. ಸೊ ಅವಾಗ ಬಂದಿದ್ದೆ ಕಂಪೈಲರ್ಸ್, ಇಂಟರ್ಪ್ರಿಟರ್ಸ್ ಮತ್ತೆ ಅಸೆಂಬ್ಲರ್ಸ್. ಸೊ ಈ ಕಂಪೈಲರ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಾವು ಕೊಟ್ಟಂತ ಕೋಡ್ ನ ಕಂಪೈಲೇಷನ್ ಮಾಡುತ್ತೆ, ಅಂದ್ರೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಏನಾದ್ರೂ ಎರರ್ಸ್ ಇದ್ರೆ ಅದನ್ನ ರೆಕ್ಟಿಫೈ ಮಾಡೋದಕ್ಕೆ, ಎರರ್ಸ್ ಮತ್ತೆ ವಾರ್ನಿಂಗ್ಸ್ ನ ರೆಕ್ಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಫಸ್ಟ್ ಲೆವೆಲ್ ಆಫ್ ಟ್ರಾನ್ಸ್ಲೇಷನ್ ಗೆ ಹೆಲ್ಪ್ ಮಾಡುತ್ತೆ. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನಿತ್ತು ಅಂತಂದ್ರೆ ಒನ್ಸ್ ನಾವು ಕೋಡ್ ನ ಪೂರ್ತಿ ಜನರೇಟ್ ಮಾಡಿ ಆದ ಮೇಲೆ ಕಂಪೈಲೇಷನ್ ಮಾಡ್ಬೇಕಿತ್ತು. ಸೊ ಕಂಪೈಲೇಷನ್ ಆಗೋ ಪ್ರಾಸೆಸ್ ತುಂಬಾ ಟೈಮ್ ಕನ್ಸಂಪ್ಷನ್ ಮಾಡ್ತಿತ್ತು. ಅದಾದ ನಂತರ ರನ್ ಆಗೋದಕ್ಕೆ ಒಂದಷ್ಟು ಟೈಮ್ ತಗೊಳ್ತಾ ಇತ್ತು ಫಾರ್ ರನ್ನಿಂಗ್ ಪ್ರೋಗ್ರಾಮ್. ಸೊ ಹೀಗೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ತಗೊಳ್ತಾ ಇತ್ತು ಕಂಪೈಲರ್. ಈ ಡ್ರಾಬ್ಯಾಕ್ ನ ಓವರ್ಕಮ್ ಮಾಡೋದಕ್ಕೆ ಇಂಟರ್ಪ್ರಿಟರ್ಸ್ ಬಂತು. ಇದೇನ್ ಮಾಡ್ತಾ ಇತ್ತು ಅಂತಂದ್ರೆ ಲೈನ್ ಬೈ ಲೈನ್ ಕೋಡ್ ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾ ಇತ್ತು. ರನ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾ ಇತ್ತು, ಬಟ್ ಕಂಪೈಲೇಷನ್ ಲೈನ್ ಬೈ ಲೈನ್ ಅಲ್ಲೇ ಕಂಪೈಲೇಷನ್ ಆಗೋಗ್ತಾ ಇತ್ತು. ಬಟ್ ಈ ಅಸೆಂಬ್ಲರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ನಾವು ಕೊಟ್ಟಂತ ಇಂಗ್ಲಿಷ್ ಕಾಮನ್ ಲ್ಯಾಂಗ್ವೇಜ್ ನಿಮಾನಿಕ್ ಕೋಡ್ ನ ಅದು ಮೆಷಿನ್ ಕೋಡ್ ಗೆ ಅಥವಾ ಮೆಷಿನ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಸೊ ಅಸೆಂಬ್ಲರ್ ಕೆಲಸ ಏನು, ಕಾಮನ್ ಲ್ಯಾಂಗ್ವೇಜ್ ಅಥವಾ ನ್ಯೂಮಾನಿಕ್ ಕೋಡ್ ನ ಮೆಷಿನ್ ಕೋಡ್ ಗೆ ಕನ್ವರ್ಟ್ ಮಾಡೋದು ಅಸೆಂಬ್ಲರ್ ಕೆಲಸ. ಕಂಪೈಲರ್ಸ್ ಎರರ್ಸ್ ನ ರೆಕ್ಟಿಫೈ ಮಾಡಿ ಡಿಬಗ್ಗಿಂಗ್ ಗೆ ಹೆಲ್ಪ್ ಮಾಡ್ತಾ ಇತ್ತು. ಟೈಮ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ತಗೊಳ್ತಾ ಇತ್ತು ಕಂಪೈಲೇಷನ್ ಗೆ, ಅಂಡ್ ಅಗೇನ್ ರನ್ನಿಂಗ್ ಕೂಡ ತುಂಬಾ ಟೈಮ್ ಕನ್ಸಂಪ್ಷನ್ ಆಗ್ತಾ ಇತ್ತು. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇಂಟರ್ಪ್ರಿಟರ್ಸ್ ಬಂತು. ಇಂಟರ್ಪ್ರಿಟರ್ಸ್ ಲೈನ್ ಬೈ ಲೈನ್ ಕಂಪೈಲೇಷನ್ ನ ಮಾಡ್ತಾ ಹೋಗೋದ್ರಿಂದ ರನ್ನಿಂಗ್ ಟೈಮ್ ಮಾತ್ರ ಕನ್ಸ್ಯೂಮ್ ಆಗ್ತಾ ಇತ್ತು, ಕಂಪೈಲೇಷನ್ ಟೈಮ್ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಟೈಮ್ ಕನ್ಸಂಪ್ಷನ್ ಸ್ವಲ್ಪ ರೆಡ್ಯೂಸ್ ಆಗ್ತಾ ಇತ್ತು. ಸೊ ಈ ರೀತಿ 3 ಟ್ರಾನ್ಸ್ಲೇಟರ್ಸ್ ಗಳು ನಮಗೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬಂದಾದ್ಮೇಲೆ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂತಂದ್ರೆ ಮೆಷಿನ್ ಕೋಡ್ ಬದಲಾಗಿ ನಾವು ನ್ಯೂಮಾನಿಕ್ ಕೋಡ್ ಅನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದು. ಸೊ ದಟ್ ಇದು ಮೆಷಿನ್ ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಗೆ ಹೋಗೋಣ. ಸೊ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಲೀಟ್ ಯೂಸರ್ ಫ್ರೆಂಡ್ಲಿ ಆಗೋಯ್ತು. ಯಾಕೆಂತಂದ್ರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲೂ ನಾವು ಕೆಲವೊಂದಷ್ಟು ಡ್ರಾಬ್ಯಾಕ್ಸ್ ನೋಡೋದು. ಕಂಪೈಲೇಷನ್ ಟೈಮ್ ಜಾಸ್ತಿ ತಗೊಳ್ತಾ ಇತ್ತು. ಲೆಂತಿ ಕೋಡ್ ಇದ್ದಾಗ ಎರರ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಫೈಂಡ್ ಔಟ್ ಮಾಡ್ಬೇಕಾಗಿ ಬಂತು. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಲೆಂತಿ ಪ್ರೋಗ್ರಾಮ್ ನ ಸಣ್ಣ ಪ್ರೋಗ್ರಾಮ್ ಆಗಿ ಅಥವಾ ಬ್ಲಾಕ್ ಆಫ್ ಅ ಕೋಡ್ ಆಗಿ ತುಂಬಾ ಮಿನಿಮೈಸ್ ಮಾಡೋದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್ ತುಂಬಾ ಹೆಲ್ಪ್ ಮಾಡುತ್ತೆ. ಆಲ್ಸೋ ಇಟ್ಸ್ ನೌನ್ ಆಸ್ ಥರ್ಡ್ ಜನರೇಷನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ದ ಲ್ಯಾಂಗ್ವೇಜ್ ದಟ್ ಸಪೋರ್ಟ್ ಹ್ಯೂಮನ್ ಅಂಡ್ ದ ಅಪ್ಲಿಕೇಶನ್ ಸೈಡ್ ಆಫ್ ಅ ಪ್ರೋಗ್ರಾಮಿಂಗ್. ಮನುಷ್ಯನಿಗೆ ಅರ್ಥ ಆದಾಗ್ಲೇನೆ, ಡೆವಲಪರ್ ಗೆ ಅರ್ಥ ಆದಾಗ್ಲೇನೆ ಅವನು ಹೊಸದಾಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಸಿಕ್ಕೋದು. ಸೊ ಅದಕ್ಕೆ ಹೆಲ್ಪ್ ಮಾಡಿದ್ದು ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ನಲ್ಲಿ ನಾವು ಕಾಮನ್ ಆಗಿ ನೋಡಬಹುದಾದಂತ ಲ್ಯಾಂಗ್ವೇಜಸ್ ಬಂದು ಬೇಸಿಕ್, ಫೋಟಾನ್, ಸಿ, ಕೊಬಾಲ್, C++, ಪೈಥಾನ್, ಜಾವಾ ಇದನ್ನೆಲ್ಲ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡಬಹುದು. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ತುಂಬಾ ಕಷ್ಟ ಇದೆ ಅಂತ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬಂತು. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇದ್ದ ಡ್ರಾಬ್ಯಾಕ್ಸ್ ನ ಓವರ್ಕಮ್ ಮಾಡೋದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂತು. ಸೊ ಕ್ಲಿಯರ್ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋದಾದ್ರೆ ಅಲ್ಗೋರಿದಮ್ಸ್ ಅಂಡ್ ಫ್ಲೋ ಚಾರ್ಟ್ಸ್. ಸೊ ಈ ಅಲ್ಗೋರಿದಮ್ಸ್ ಮತ್ತೆ ಫ್ಲೋ ಚಾರ್ಟ್ಸ್ ಕೂಡ ತುಂಬಾ ಮೇಜರ್ ರೋಲ್ ನ ಪ್ಲೇ ಮಾಡ್ತಾ ಇರುತ್ತೆ. ನಮಗೆ ಕೋಡಿಂಗ್ ಅನ್ನ ಡೆವಲಪ್ ಮಾಡಕ್ ಮುಂಚೆ ಒಂದು ಪ್ಲಾನ್ ಮಾಡೋದಕ್ಕೆ ಹಾಗೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈಸಿಲಿ ಒಂದು ಬ್ಲೂ ಪ್ರಿಂಟ್
ರೆಡಿ ಮಾಡ್ಕೊಳ್ಳೋದಕ್ಕೆ ಅಲ್ಗೋರಿದಮ್ಸ್ ಮತ್ತೆ ಫ್ಲೋ ಚಾರ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅಲ್ಗೋರಿದಮ್ ಇಸ್ ಅ ಫೈನೈಟ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್, ಒಂದಷ್ಟು ಇನ್ಸ್ಟ್ರಕ್ಷನ್ ಗಳ ಸೀಕ್ವೆನ್ಸ್, ಫೈನೈಟ್ ಸೀಕ್ವೆನ್ಸ್. ಕೋಡಿಂಗ್ ಕೂಡ ಒಂದು ಇನ್ಸ್ಟ್ರಕ್ಷನ್, ಬಟ್ ಇಟ್ ಕ್ಯಾನ್ ಎಕ್ಸೀಡ್ ಟು ಎನಿ ನಂಬರ್ ಆಫ್ ಲೈನ್ಸ್, ಥೌಸಂಡ್ಸ್ ಅಥವಾ ಲ್ಯಾಕ್ಸ್ ನಂಬರ್ ಆಫ್ ಲೈನ್ಸ್ ಗಂಟ ನಾವು ಕೋಡ್ ಅನ್ನ ಜನರೇಟ್ ಮಾಡಬಹುದು. ಬಟ್ ಅಲ್ಗೋರಿದಮ್ ಆ ರೀತಿ ಅಲ್ಲ, ಒಂದಷ್ಟು ಫೈನೈಟ್ ಸೆಟ್ ಆಫ್ ಲೈನ್ಸ್ ಮಾತ್ರ ಅದರಲ್ಲಿ ಇರಬೇಕು, ಅಷ್ಟೇ ಇನ್ಸ್ಟ್ರಕ್ಷನ್ಸ್ ಇರಬೇಕು. ಆದ್ರೆ ಅದು ಕಂಪ್ಲೀಟ್ ಒಂದು ಕೋಡಿಂಗ್ ಸ್ಟ್ರಕ್ಚರ್ ನ ನೀಟ್ ಆಗಿ ಡಿಸ್ಕ್ರೈಬ್ ಮಾಡೋದಕ್ಕೆ ಅದಕ್ಕೆ ಕೆಪಾಸಿಟಿ ಇರಬೇಕು. ಹಾಗೆ ಆ ಒಂದು ಅಲ್ಗೋರಿದಮ್ ನ ನೀಟ್ ಆಗಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಗೆ ತರದೆ ಫ್ಲೋ ಚಾರ್ಟ್. ಸೊ ಏನ್ ಅಲ್ಗೋರಿದಮ್ ನಾವು ಕಲಿತಾ ಇರ್ತೀವಿ ಅದನ್ನೇ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಗೆ ತರೋದು ಫ್ಲೋ ಚಾರ್ಟ್. ಸೊ ಇಟ್ಸ್ ಅ ವೆರಿ ಈಸಿ ಟಾಪಿಕ್ ಟು ಅಂಡರ್ಸ್ಟ್ಯಾಂಡ್. Algorithm is a finite sequence of instruction. Flowchart is a pictorial representation of a algorithm. Algorithm ನ ಒಂದು ಎಕ್ಸಾಂಪಲ್, ಇಲ್ಲಿ ಆಡಿಂಗ್ ಟು ನಂಬರ್ಸ್ ನ ಒಂದು ಅಲ್ಗೋರಿದಮ್ ನೋಡೋದಾದ್ರೆ, ಫಸ್ಟ್ ನಲ್ಲಿ ಸ್ಟೆಪ್ 1 ನಲ್ಲಿ ನಾವು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಬೇಕು. ಸ್ಟೆಪ್ 1 ಯಾವಾಗ್ಲೂ ಸ್ಟಾರ್ಟಿಂಗ್ ದ ಪ್ರೋಗ್ರಾಮೇ ಆಗಿರುತ್ತೆ. ಅಂಡ್ ಸ್ಟೆಪ್ 2 ನಲ್ಲಿ ನಾವು ಆಡಿಂಗ್ ಟು ನಂಬರ್ಸ್ ಆಗಿರೋದ್ರಿಂದ ಎರಡು ವ್ಯಾಲ್ಯೂಸ್ ಗಳನ್ನ ಫಸ್ಟ್ ಗೆ ಇನಿಷಿಯಲೈಸ್ ಮಾಡಬೇಕು, ಅಂದ್ರೆ ಇನ್ಪುಟ್ ಕೊಡ್ಬೇಕು. ನಾವು ಇನ್ಪುಟ್ ಕೊಡ್ತಾ ಇದೀವಿ ಯಾವ್ದನ್ನ, ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಎರಡನ್ನ ಇನ್ಪುಟ್ ಕೊಡ್ತಾ ಇದೀವಿ. ಸೊ ಆಡಿಂಗ್ ಆಗಿರೋದ್ರಿಂದ ನಾವ್ ಏನ್ ಮಾಡ್ತೀವಿ, ಸಮ್ ಆಪರೇಷನ್ ನ ನಾವು ಮಾಡ್ತಾ ಇರ್ತೀವಿ. ಸೊ sum of a plus b is equal to total number of that a and b ಅಲ್ವಾ. ಆಡಿಂಗ್ ಟು ನಂಬರ್ ರಿಸಲ್ಟ್ ಬಂದು ಸಮ್ ಅಲ್ಲಿ ಸ್ಟೋರ್ ಆಗ್ಬೇಕು. ಸೊ ಸ್ಟೋರ್ ಆದ್ರೆ ಸಾಕ, ಅದ್ ನಮ್ಗೆ ಔಟ್ಪುಟ್ ವಿಂಡೋ ನಲ್ಲಿ ಪ್ರಾಂಪ್ಟ್ ಬರ್ಬೇಕು, ಪ್ರಿಂಟ್ ಆಗ್ಬೇಕು. ಸೊ ಪ್ರಿಂಟ್ ಆಗ್ಬೇಕು ಅಂದ್ರೆ ಪ್ರಿಂಟ್ ದ ಟೋಟಲ್ ವ್ಯಾಲ್ಯೂ. ಸೊ ಅದನ್ನ ಪ್ರಿಂಟ್ ಮಾಡು ಅಂತ ಒಂದು ಅಲ್ಗೋರಿದಮ್ ನ ಸ್ಟೆಪ್. ಪ್ರಿಂಟ್ ದ ಟೋಟಲ್ ವ್ಯಾಲ್ಯೂ ಆಫ್ಟರ್ ದ ಸಮ್. ಸಮ್ ಆದ್ಮೇಲೆ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ಪ್ರಿಂಟ್ ಮಾಡು ಅಂತ ಯೂಸರ್ ಕೊಡೋ ಒಂದು ಪ್ರಾಂಪ್ಟ್. ಲಾಸ್ಟ್ ಫೈನಲ್ ಸ್ಟೆಪ್ ಬಂದು ಸ್ಟಾಪಿಂಗ್ ದಟ್ ಅಲ್ಗೋರಿದಮ್ ಅಥವಾ ಪ್ರೋಗ್ರಾಮ್. ಸೊ ಇದನ್ನ ನಾವು ಫ್ಲೋ ಚಾರ್ಟ್ ವೈಸ್ ಅಲ್ಲಿ ಹೇಗೆ ಅರ್ಥ ಮಾಡ್ಕೋಬಹುದು, ಹೇಗ್ ನೋಡ್ಬೋದು ಅಂತಂದ್ರೆ, ಸೊ ಫಸ್ಟ್ ಗೆ ನಾವು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಬೇಕು. ಸೊ ಸ್ಟಾರ್ಟ್ ಒಂದು ಕಮಾಂಡ್, ಅದನ್ನ ನಾವು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಲ್ಲಿ ಓವಲ್ ಸಿಂಬಲ್ ನಲ್ಲಿ ಯೂಸ್ ಮಾಡ್ತೀವಿ, ಸ್ಟಾರ್ಟ್ ಮತ್ತೆ ಸ್ಟಾಪ್ ಎರಡನ್ನು. ಸೊ ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಗಿ ಆದ್ಮೇಲೆ ನಾವು ಇನ್ಪುಟ್ ಕೊಡ್ಬೇಕು, ಅದಕ್ಕೆ ನಾವು ಪ್ಯಾರಲೋಗ್ರಾಮ್ ನ ಯೂಸ್ ಮಾಡ್ತೀವಿ. ಸೊ ಇನ್ಪುಟ್ ಎ ಬಿ. ಸೊ ಎರಡು ವ್ಯಾಲ್ಯೂಗಳನ್ನ ನಾವು ಆಲ್ರೆಡಿ ಸಿಸ್ಟಮ್ ಗೆ ಅಸೈನ್ ಮಾಡಿದೀವಿ, ಇನಿಷಿಯಲೈಸ್ ಮಾಡಿದೀವಿ. ಅದಾದ್ಮೇಲೆ ಏನಾಗ್ಬೇಕು, ಅರಿಥಮೆಟಿಕ್ ಆಪರೇಷನ್ ನಡಿಬೇಕು ಫಾರ್ ಟೋಟಲಿಂಗ್ ಎ ಅಂಡ್ ಬಿ ಅಲ್ವಾ. ಸಮ್ ಮಾಡೋದಕ್ಕೆ ಅರಿಥಮೆಟಿಕ್ ಆಪರೇಷನ್ ನಡಿಬೇಕು, ಅದನ್ನ ನಾವು ರೆಕ್ಟಾಂಗಲ್ ನಲ್ಲಿ ಇಂಡಿಕೇಟ್ ಮಾಡ್ತಾ ಇರ್ತೀವಿ. ಸೊ ಯಾವಾಗ್ಲೂ ಅರಿಥಮೆಟಿಕ್ ಆಪರೇಷನ್ ಅಥವಾ ಯಾವ್ದಾದ್ರು ಆಪರೇಷನ್ಸ್ ನಡಿಬೇಕು ಅಂದ್ರೆ ಅದು ರೆಕ್ಟಾಂಗಲ್ ನಲ್ಲಿ ನಡೀತಾ ಇರುತ್ತೆ. ಸೊ ಇವಾಗ ಏನ್ ಆಪರೇಷನ್ ನಡಿಬೇಕು ಅಂದ್ರೆ ಸಮ್ ಆಫ್ ಎ ಪ್ಲಸ್ ಬಿ ನಡಿಬೇಕು. ಸೊ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಇದು ಒಂದು ಸಮ್ ಆದ್ಮೇಲೆ ಪ್ರಿಂಟ್ ಆಗ್ಬೇಕು. ಸೊ ಮತ್ ಪುನಃ ಪ್ರಿಂಟಿಂಗ್ ಪ್ರಾಂಪ್ಟ್ ಅನ್ನ ನಾವು ಪ್ಯಾರಲೋಗ್ರಾಮ್ ನಲ್ಲೇನೆ ಕೊಡ್ತೀವಿ. ಪ್ರಿಂಟ್ ದ ಪ್ರಾಂಪ್ಟ್, ಏನ್ ಪ್ರಿಂಟ್ ಆಗ್ಬೇಕು ಅದನ್ನ ಪ್ರಿಂಟ್ ಮಾಡ್ಬೇಕು. ಸಿಸ್ಟಮ್ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಅದಾದ ನಂತರ ಫೈನಲ್ ಏನಾಯ್ತು, ಪ್ರಿಂಟ್ ಆದ ಮೇಲೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗ್ಬೇಕು, ಅದಕ್ಕೆ ಓವಲ್ ಶೇಪ್ ನಲ್ಲಿ ಸ್ಟಾಪ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೇಮ್ ಅಲ್ಗೋರಿದಮ್ ನಲ್ಲಿ ಏನ್ ಯೂಸ್ ಮಾಡಿರ್ತೀವಿ, ಸ್ಟಾರ್ಟ್ ಯೂಸ್ ಮಾಡಿರ್ತೀವಿ, ಅದನ್ನೇ ಇಲ್ಲಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಲ್ಲಿ ಓವಲ್ ಸಿಂಬಲ್ ನಲ್ಲಿ ಯೂಸ್ ಮಾಡಿರ್ತೀವಿ. ಇನ್ಪುಟ್ ಕೊಡ್ತೀವಿ ಎರಡು ವ್ಯಾಲ್ಯೂನ ಎ ಅಂಡ್ ಬಿ ನ, ಅದನ್ನ ಸೇಮ್ ಪ್ಯಾರಲೋಗ್ರಾಮ್ ನಲ್ಲಿ ನಾವು ಕೊಡ್ತೀವಿ ಇಲ್ಲಿ. ಆಮೇಲೆ ಅಡಿಷನ್ ಆಗ್ಬೇಕು, ಅದು ಅರಿಥಮೆಟಿಕ್ ಆಪರೇಷನ್. ಸೊ ಅರಿಥಮೆಟಿಕ್ ಆಪರೇಷನ್ ಯಾವಾಗ್ಲೂ ನಾವು ರೆಕ್ಟಾಂಗಲ್ ಸಿಂಬಲ್ ನಲ್ಲಿ ಇಂಡಿಕೇಟ್ ಮಾಡ್ತಾ ಇರ್ತೀವಿ. ಪ್ರಿಂಟ್ ಆಗ್ಬೇಕು ಪ್ರಾಂಪ್ಟ್, ಅದನ್ನ ನಾವು ಅಗೇನ್ ಪ್ಯಾರಲೋಗ್ರಾಮ್ ನಲ್ಲಿ ಇಂಡಿಕೇಟ್ ಮಾಡ್ತೀವಿ. ಅದಾದ್ಮೇಲೆ ಪ್ರೋಗ್ರಾಮ್ ಸ್ಟಾಪ್ ಆಗ್ಬೇಕು, ಸ್ಟಾಪ್ ನ ಅಗೇನ್ ಓವಲ್ ಸಿಂಬಲ್ ನಲ್ಲಿ ಇಂಡಿಕೇಟ್ ಮಾಡ್ತೀವಿ. ಹೋಪ್ ಯು ಅಂಡರ್ಸ್ಟುಡ್ ದಟ್. ಸೊ ಒಂದು ಎಕ್ಸಾಂಪಲ್ ನ ನಾವು ನೋಡ್ದು ಅಲ್ಗೋರಿದಮ್ಗೆ. ಫ್ಲೋ ಚಾರ್ಟ್ ಅಲ್ಲಿ ಒಂದಿಷ್ಟು ಸಿಂಬಲ್ಸ್ ಮತ್ತೆ ಅದರದ್ದು ಪರ್ಪೋಸಸ್ ಈ ರೀತಿ ಇರುತ್ತೆ, ನಾನು ಆಲ್ರೆಡಿ ಹೇಳಿದೀನಿ. ಸೊ ಫ್ಲೋ ಲೈನ್ ಯಾವಾಗ್ಲೂ ಫ್ಲೋ ಚಾರ್ಟ್ ನ ಫ್ಲೋ ನ ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಫಸ್ಟ್ ಸ್ಟಾರ್ಟ್ ಆಯ್ತು, ಇನ್ ನೆಕ್ಸ್ಟ್ ಇನ್ಪುಟ್ ಕೊಡ್ಬೇಕು, ಅದಾದ್ಮೇಲೆ ಅಡಿಷನ್ ಆಗ್ಬೇಕು, ಅದಾದ್ಮೇಲೆ ಪ್ರಿಂಟ್ ಆಗ್ಬೇಕು, ಸ್ಟಾಪ್ ಆಗ್ಬೇಕು, ಇದಿಷ್ಟು ಫ್ಲೋ ಆಗ್ತಾ ಇದೆ ಅನ್ನೋದನ್ನ ಫ್ಲೋ ಲೈನ್ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅದಾದ್ಮೇಲೆ ನಾವು ಸ್ಟಾರ್ಟ್ ಸಿಂಬಲ್ ಗೆ ಓವಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ, ಇನ್ಪುಟ್ ಗೆ ಪ್ಯಾರಲೋಗ್ರಾಮ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಹಾಗೆ ಪ್ರಾಸೆಸಿಂಗ್ ಅಥವಾ ಅರಿಥಮೆಟಿಕ್ ಆಪರೇಷನ್ಸ್ ನಡೀತಾ ಇದೆ ಅಂತಂದ್ರೆ ಅದನ್ನ ರೆಕ್ಟಾಂಗಲ್ ನಲ್ಲಿ ಇಂಡಿಕೇಟ್ ಮಾಡ್ತಾ ಇರ್ತೀವಿ. ಡಿಸಿಷನ್ ಮೇಕಿಂಗ್ ಏನಾದ್ರು ನಡಿಬೇಕು, ಅಕಸ್ಮಾತ್ ಇಫ್ ಕಂಡೀಷನ್ಸ್ ಆ ರೀತಿ ಇದೆಲ್ಲ ನಡಿಬೇಕು ಅಂತಂದ್ರೆ ಅದನ್ನ ನಾವು ಡೈಮಂಡ್ ಸಿಂಬಲ್ ನಲ್ಲಿ, ಸೊ ಆನ್ ಪೇಜ್ ಕನೆಕ್ಟರ್ ಮತ್ತೆ ಆಫ್ ಪೇಜ್ ಕನೆಕ್ಟರ್ ನ ಈ ರೀತಿ ಇಂಡಿಕೇಟ್ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ಫೈನಲಿ ನಾವು ಪ್ರಿಡಿಫೈನ್ಡ್ ಫಂಕ್ಷನ್ಸ್ ಅಥವಾ ಪ್ರಾಸೆಸ್ ನೆಲ್ಲ ಈ ರೀತಿ ಇಂಡಿಕೇಟ್ ಮಾಡ್ತಾ ಇರ್ತೀವಿ. ಇದಿಷ್ಟು ಸಿಂಬಲ್ಸ್ ಗಳನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಫ್ಲೋ ಚಾರ್ಟ್ ನ ನೀವೇನೆ ರೆಡಿ ಮಾಡ್ತಾ ಹೋಗ್ಬೋದು. ಫ್ಲೋ ಚಾರ್ಟ್ ನಮ್ಮ ಓನ್ ಪರ್ಪೋಸಿಗೆ ನಾವು ಮಾಡೋದು, ಯಾವ್ದನ್ನು ನಾವು ಇನ್ನೊಬ್ರು ಮಾಡಿದ ತರಾನೇ ಮಾಡ್ಬೇಕು ಅಂತಿಲ್ಲ. ಜಸ್ಟ್ ಸಿಂಬಲ್ ನ ಪರ್ಪೋಸಸ್ ನಮಗೆ ಅರ್ಥ ಆಗಿದ್ರೆ ನಾವೇ ಓನ್ ಆಗಿ ಅಲ್ಗೋರಿದಮ್ ಮತ್ತೆ ಫ್ಲೋ ಚಾರ್ಟ್ಸ್ ನ ರೆಡಿ ಮಾಡ್ಕೋಬಹುದು. Here ends our Unit 1. Moving on to the Unit 2, that is C language fundamental.